ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು. ಅವರು ಹೇಳಿದ್ರು ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ, ಪತ್ರಿಕೆ ನೋಡಿ ಅಂತ ಹೇಳಿದ್ರಿ. ಪತ್ರಿಕೆ ಆಗ್ಲಿ ಏನೇ ಆಗ್ಲಿ ಮಾಡ್ಬೇಕಾದ್ರೆ ತಮ್ಮ ನೋಟಿಸ್ ಕೊಡ್ಬೇಕು. ಸದನದಲ್ಲಿ ಸದಸ್ಯರಿದ್ದಾರೆ ಮಾಡಿಲ್ಲ. ಇವೆಲ್ಲ ಕಡೆ ನಾನು ಹೇಳುವಂತದ್ದು ಚರ್ಚೆ ಒಕ್ಬೋರ್ಡ್ ಚರ್ಚೆ ಈಗ ಇಲ್ದಾಗಿಲ್ಲ ಅವ್ರು ಅವಕಾಶ ಕೊಡಿಸಬಾರ್ದು. ಹೆಸರು ಇಲ್ಲ ಮತ್ತೆ ನೀವು ನನ್ನ ಹಾಕಿ ನಾನು ಉತ್ತರ ಕೊಡ್ಲಿಲ್ಲ. ಈಗ ನಾನು ಚರ್ಚೆ ಮಾತಾಡ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ನೀವು ಚರ್ಚೆ ಮಾಡಿಕೊಂಡ್ರೆ ಇದೇ ಚರ್ಚೆಲ್ಲ ಬೇರೆ ನೋಡಿ. ನೀವು ಚರ್ಚೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊತ್ತು ಕೂಡ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟು ದೂರ ಮಾಡಿ ನಾವು ಚೆನ್ನಾಗಿ ಉತ್ತರ ಕರ್ನಾಟಕದ ಆ ಒಂದು ವಿಚಾರ ಸಮಾಧಾನದಿಂದ ಕೂತ್ಕೊಳ್ಳಿ. ಸಚಿವರು ಬೇಜವಾಬ್ದಾರಿ ಅಂತಾರೆ, ಹೆಸರು ಹೇಳಿದ್ದಾರೆ, ನಾವು ಹೇಳ್ಬೇಕಲ್ಲ. ಇಲ್ಲ ಬರ್ಲಿ ದಮ್ಮಿದ್ರೆ ಕೊಡಿ ಸಿಬಿಐ ಒಂದು ನಿಮಿಷ ಇಲ್ಲ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಮಾತಾಡಿದ ಕೇಳಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆ ಒಟ್ಟಿಗೆ ಸೇರಿ ಲೆಟರ್ ಬರೆಯುವುದು ಚರ್ಚೆ ಒಂದ್ ನಿಮಿಷ ಒಂದ್ ಸೆಕೆಂಡ್ ಸದಸ್ಯ ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ವಿಜೇಂದ್ರ ಒಂದ್ ಸೆಕೆಂಡ್. ಈಗ ನಿಮ್ಮ ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಿಮ್ಮ ನಡವಳಿಕೆಗಳು, ನಿಮ್ಮ ಎಲ್ಲ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ, ಮೇಲೆ ಕೂತ್ಕೊಂಡಿದ್ದಾರೆ. ನಾನು ಸ್ವಾಗತಿಸ್ತೇನೆ. ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಏನು ವಿಶೇಷವಾದ ಇಂಡಿಯನ್ ಡೆಮೋಕ್ರಸಿ ಇಸ್ ಪ್ರೆಸೆಂಟೆಡ್. ವಿವಾದಗಳೆಲ್ಲ ಸ್ವಾಭಾವಿಕ. ನಾನು ಅರ್ಥ ಮಾಡಿಕೊಂಡು ಚರ್ಚೆ ಮುಂದುವರಿಸಿಕೊಂಡು ಹೋಗ್ಬೇಕು. ಈಗ ನೀವು ಮಾತಾಡೋದು ನೀವೊಂದೇ ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಮೈಲ್ಡ್ ಅಂತ ಸುಳ್ಳು ಹೇಳ್ತಾ ಇದೆ. ಅದು ಸುಮ್ಮನೆ ಬಿಟ್ಬಿಡ. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ನೀವೊಂದು ಕ್ಲಾರಿಫಿಕೇಶನ್ ಮಾತಾಡುವಾಗ ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ಮುಕುಂದ್ ಅವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು. ಈಗೆಲ್ಲ ನಾವೇ ಇರ್ಬೇಕು. ಹಗರಣದಲ್ಲಿ ಇವ್ರು ಆಫರ್ ಮಾಡಿದ್ರು, ನಾವು ಹೇಳ್ತಾ ಇಲ್ಲ. ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ.
ಪಾಟೀಲ್ ಇದು ಶೈಲೇಂದ್ರ ಬೆಲ್ದಲೆ ಇದು ನಾವೇನ್ ಪಬ್ಲಿಕ್ ಡೊಮೈನ್ ಮಾಡಿ ಇಲ್ಲ, ನಾನು ಅಲರ್ಟ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಟ್ ಮಾಡಿರೋದು ಚರ್ಚೆ ಮಾಡಿ ಸಹಕರಿಸಿ. KNX ಎಂದಿಗೆ 5 ಕೋಟಿ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು. ಎಲ್ಲ ನಿಂತು ಮಾತ್ರ ಆಗ್ತದೆ. ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಪಕ್ಷಗಳು ಕೂಡ ನೀವೇ ಈ ರೀತಿಯೆಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡು ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದ್ರೆ ಮುಂದೆ ಹೋಗುವ. ಕಾಂಗ್ರೆಸ್ ಯಾವುದು ಮಾತಾಡಿ ದಿಸ್ ಇಸ್ ಅಲಿಗೇಷನ್ ಬೈ ಅವರ್ ಓನ್ ಪಾರ್ಟಿ ಪೀಪಲ್. ಕೂತ್ಕೊಳ್ಳಿ. ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಅದನ್ನೇ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆಗೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ, ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರಿ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದ್ದೀರಾ? ಓದಿದ್ದೀರಾ? 2 ವರ್ಷದಿಂದ ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು ಯಕ್ಷಗಾನ ಮಾಡಬೇಕು. ಚರ್ಚೆ ಮಾಡಬೇಡಿ. ಮಾಡಲಿಕ್ಕೆ ಸಾಧ್ಯ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ಉತ್ತರ ಕನ್ನಡ ಚರ್ಚೆ ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಮಾಡಬೇಡಿ. ಮಾಡ್ತಾನೆ ಇರ್ತಾರೆ ಅವರು. ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವ್ರು ಬಿಟ್ಟಾರ. ಅವರು ಆಗ ಅವ್ರು ಮಾತಾಡೋದು ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಪೇಪರ್ ಕಟ್ಟಿಂಗ್ ಚರ್ಚೆ ನೀವು ಹೇಳಿಕೆ ಕೊಡಂಗಿಲ್ಲ. ಹೇಳಿಕೆ ಕೊಡ್ತಾರೆ. ಕೂತ್ಕೊಳ್ಳಿ. ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದಾಗ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವು ಯಾಕೆ ಅವಕಾಶ ಮಾಡಿ ನನ್ನ ಹತ್ರ ಕೇಳುದಿಲ್ಲ? ಕೂತ್ಕೊಳ್ಳಿ. ಈಗ ಕೇಳ್ಬಿಟ್ಟು ಉತ್ತರ ಒಂದು ಸರ್ ಮುಂದಕ್ಕೆ ಹೋಗೋಣ. ಅಧ್ಯಕ್ಷರ ಒಂದು ವಿನಂತಿ, ಉತ್ತರ ಕರ್ನಾಟಕದ ಚರ್ಚೆ ನಂತರ ಮುಂದುವರಿಸಿ. ನಾವು ಬರ್ತೇವೆ, ಅವರು ಮುಂದಕ್ಕೆ ಹೋಗೋಣ.